ಅಂದ್ರೆ ಈಗ ನೀವು ಯಾವ್ದಾದ್ರು ಹೊಲಕ್ಕೆ ಹೋಗಿರ್ತೀರಪ್ಪ, ಆ ಹೊಲದಲ್ಲಿ ಆ ಹೊಲನ ಮೇಯ್ದು ಬಿಡುತ್ತೆ ಓನರಿಗೆ ಗೊತ್ತಿಲ್ದಾಗ, ಮತ್ತೆ ಅವನಿಗೆ ಏನು ದಂಡ ಇವೆಲ್ಲ ಇತ್ತು ಅಂದ್ರೆ ಯಜಮಾನರುಗಳೇ ತೀರ್ಮಾನ ಮಾಡ್ತಾರೆ. ಇದು ಹಂಗ್ ಮಾಡೋದಲ್ಪ. ಈಗ ಅವ್ರದಿಂದ ಇದು ಒಂದು ತಂಡಕ, ಇದೊಂದು ಕುರಿ ತಂಡಪ್ಪ, ಈ ತಂಡದ ಕುರಿ ಮೇಯಿಸಿದ್ರು, ಹೊಲಕ್ಕೆ ಹೋದು ತಿಂದು ರೈತರ ತೊಂದರೆ ಕೊಟ್ರೆ ಅವಕ್ಕೆಲ್ಲ ನಾವೇನ್ ಮಾಡ್ತೇವೆ, ಯಾರು ಹೋಗಲ್ಲ. ಅವ್ರ ಆ ತಂಡಕ್ಕೆ ಯಜಮಾನ ಇರ್ತಾರಲ್ಲ ಅವ್ನ ಮುಖಾಂತರ ಮಾಡಿಸಿರ್ತವೆ. ನೀವ್ ಮಾಡ್ಸಪ್ಪ, ಹೇಳಪ್ಪ, ರೈತರ ಕಾಲ್ ಬೀಳಪ್ಪ, ಕೈ ಮುಗಿಯಪ್ಪ, ಜನರಿಗೆ ಅವ್ರಿಗೆ ತೊಂದರೆ ಆಗದಂಗೆ ನೋಡ್ಕೇರಪ್ಪ ಅಂತ ಹೇಳ್ತೇವೆ. ರೈತರು ಒಂದ್ ದಿವ್ಸ ಬಂದು ಒಂದ್ ದಿವ್ಸ ಹೋಗಾರಲ್ಲ ನಾವು. ಆ ರೈತರು ಕೂಡ ಹೊಂದಾಣಿಕೆ ಆಗಂಗ್ ಮಾಡ್ಕೇರಿ, ಆ ಊರ್ ಜನರು ಕೂಡ ಹೊಂದಾಣಿಕೆ ಆಗಂಗ್ ಮಾಡ್ಕೇರಿ. ತಪ್ಪಾದ್ರೆ ಕಾಲ್ ಹಿಡ್ಕಾರೆ, ಕೈ ಮುಗಿ ಕಾಲ್ ಬೀಳ್ರಿ, ಅವ್ರನ್ನ ಸಾಕಾರ ತಗೊಳ್ರಿ, ನೀವು ಇದ್ದ ಪರಿಹಾರ ಮಾಡ್ಕೇರಿ ಅಂತ ಹೇಳ್ತಾರೆ. ಅದು ಎಲ್ಲದೇ ಮಿಕ್ಕಿ ಅದು ಬಗ್ಗದ ಇದ್ಲಂದ್ರೆ ಅವ್ರಿಗೆ ತೊಂದರೆ ಆಗಕ್ಕೆ ಹಚ್ಚಿದ್ರೆ ಆಮೇಲೆ ಸಮುದಾಯ ಒಟ್ಟರು ಕೊಡ್ತಾರೆ, ಅವ್ರ ಮನ ಹೊಲಿಸ್ತದೆ. ಯಾರನ್ನ ರೈತರದು ಆತರ ಮಾಡ್ತಾರೆ. ಯಾರ ಒಬ್ಬರಪ್ಪ ನೀನೊಬ್ಬನಪ್ಪ, ನಿಂದೀಗ ಭಾಳ ನಿಂದು ಹಾಳಾಗಿ ಲಕ್ಷಣ ಆಗಿತ್ತು, ನೀನು ಯಾರು ಹೇಳಿದ್ರು ಊರಾಗ ಕೇಳಲಿಲ್ಲ, ನಾವು ಹೇಳಿದ್ರು ಕೇಳಲಿಲ್ಲ. ಮತ್ತು ನಾವು ಹೊರಗಿದ್ದ ಸಮುದಾಯ ಕರ್ಕೊಂಬಂದು ಅವ್ರು ನೋಡಿ ಸಮಾಧಾನ ಪಡಿಸಿ ಯಾವ ಕಂಪ್ಲೇಂಟ್ ಕೊಡಲ್ಲ, ಯಾವ ಪೊಲಿಟಿಷಿಯನ್ಗೆ ಹೋಗಲ್ಲ, ಕೋರ್ಟ್ಗೆ ಹೋಗಲ್ಲ.